ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆನಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನೋಡೋಣ ಒಂದು ಕ್ವಿಕ್ ಎನರ್ಜಿ ಚೆಕ್. ಓಕೆ, ಸೊ ಕ್ವಿಕ್ ಎನರ್ಜಿ ಚೆಕ್ ಮಾಡಿಬಿಡೋಣ. ಯಾರ ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳಿಸ್ತಾರೆ ನೋಡೋಣ. ಓಕೆನಾ? ಸೊ ಓಕೆ, ಎಸ್ ಬಾಬಾ ಪ್ಲೀಸ್ ಗೈಡ್, ಗಾಡ್ ಗಾಡೆಸ್ ಏಂಜಲ್ಸ್, divine universe, please bless. ನೋಡಿ, ನೇಚರ್. ಓಕೆ, ಇಲ್ಲಿ ಎರಡು ಥರ ಹೇಳಿಸ್ತಾ ಇದ್ದಾರೆ ಆಯಿತಾ. ಎರಡು ಥರ ತೋರಿಸ್ತಾ ಇದ್ದಾರೆ. ಒಂದು ಜನಗಳ ಸ್ವಭಾವ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಜನಗಳ ಸ್ವಭಾವ, ನೇಚರ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ನೋಡಿ, ಎಷ್ಟೊಂದಿದೆ ಇಲ್ಲಿ ಕೂತ್ಕೊಂಡಿದೆ. ಸೊ ಇದು ಯೋಚನೆ ಮಾಡ್ತಾ ಇದೆ, ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಂದರೆ ಯಾವ್ಯಾವ ನಾನಾ ರೀತಿ ನಾನಾ ಥರ ಜನಗಳನ್ನ ನೋಡ್ತಾ ಇದ್ದೀನಿ. ಸೊ ಅವರ ಸ್ವಭಾವ ಯಾವ ಥರ ಇರುತ್ತೆ, ಹೇಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಇನ್ನೊಂದಷ್ಟು ಎನರ್ಜಿ ಯಾವ ಥರ ಇದೆ ಅಂತಂದರೆ, ಆ್ಯಕ್ಚುಲ್ ನೀವು ನೇಚರಲ್ಲಿ ಇದ್ದೀರಾ. ಸೊ ನೀವೇನಾದರೂ ಬ್ರೇಕ್ ತೊಗೊಂಡಿದ್ದೀರಾ, ಸದ್ಯದಲ್ಲಿ ಏನಾದರೂ ಔಟಿಂಗ್ ಹೋಗಿರ್ಬೋದು, ಅಥವಾ ಯಾವುದಾದ್ರೂ ವೆಕೇಷನ್ ಅಂತ ಹೋಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಅಂತ ಹೋಗಿರ್ಬೋದು. ಸೊ ಅಲ್ಲಿ ನೋಡ್ತಾ ಇದ್ದೀರಾ, ಚೌಲ್ಟ್ರಿ ಕಾಣಿಸ್ತಾ ಇದೆ. ಓಕೆ, ಚೌಲ್ಟ್ರಿ ಬ್ಯೂಟಿಫುಲ್. ಓಕೆ, ಇವಾಗ ಏನು ಫ್ಲವರ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಏನಾದರೂ ನೀವು ವಿಸಿಟ್ ಮಾಡಿದ್ರಾ, ಅಥವಾ ಅದನ್ನು ಯೋಚನೆ ಮಾಡ್ತಾ ಇದ್ದೀರಾ, ಹೋಗಿದ್ದರೆ ನೀವು ಅದನ್ನು ಇಲ್ಲಿ ಇನ್ನೊಂದಿದೆ ನೋಡು ಅಂತಿದ್ದಾರೆ, ಇಲ್ಲಿ ಇದಿದೆ. ಸೊ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇವಾಗ, ಆಯಿತಾ. ಅಂದರೆ ಅವಾಗ ಹೋದಾಗ ಎಷ್ಟು ಚೆನ್ನಾಗಿತ್ತು ಆ ಥರ ಅಂತಲೂ ಹೇಳ್ತಾ ಇದ್ದಾರೆ ಒಂದಷ್ಟು ಎನರ್ಜಿ. ಓಕೆನಾ? ಇನ್ನೊಂದಷ್ಟು ಎನರ್ಜಿ ಈಗ ಸದ್ಯದಲ್ಲೇ ಹೋಗ್ಬೋದು ನೀವು ಅಂತಲೂ ತೋರಿಸ್ತಾ ಇದ್ದಾರೆ. ನೇಚರ್ ಅಂದರೆ ಇನ್ನೊಂದಷ್ಟು ಎನರ್ಜಿ ಜನಗಳ ಸ್ವಭಾವದ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆ ಯೋಚನೆ ಮಾಡ್ತೀರಾ? ಜನಗಳು ಚೇಂಜ್ ಆಗ್ತಾರೆ. ಎಲ್ಲರೂ ಒಂದೇ ಸಮ ಒಂದೇ ಥರ ಯಾವಾಗಲೂ ಇರೋದಿಲ್ಲ. ಓಕೆನಾ? ಚೇಂಜ್ ಆಗ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ನೋಡೋಣ ಇನ್ನೇನು ಹೇಳಿಸ್ತಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್. ಸೀಕ್ರೆಟ್ ಸ್ಪೇಸ್ ಅಂತಿದಾರಪ್ಪ. ಸೊ ಇದು ನಿಮ್ಮ ನೀವಿರೋ ಜಾಗ. ಓಕೆನಾ? ಅದೊಂಥರ ಹೇಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವು ಎಲ್ಲಿದ್ದೀರಾ, ನೀವು ಹೇಗೆ ಇದ್ದೀರಾ. ಓಕೆನಾ? ಎಲ್ಲಿದ್ದೀರಾ, ನಿಮ್ಮ ವಾಸಸ್ಥಳ ಆಯಿತಾ, ವಾಸಸ್ಥಳ ಅಂತ ಹೇಳಿಸ್ತಾ ಇದ್ದಾರೆ. ಸೊ ಅದು ಭಾಳ ಸೇಕ್ರೆಡ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಪವಿತ್ರವಾದ ಸ್ಥಳ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ತುಂಬ ಪೂಜನೀಯವಾದ ಸ್ಥಳ, ತುಂಬ ಪವಿತ್ರವಾದ ಸ್ಥಳ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಸೀಕ್ರೆಟ್ ಸ್ಪೇಸ್. ಪ್ಲಸ್ ಇನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ನಿಮ್ಮ ಈ ಸ್ಪೇಸ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಓಕೆನಾ? ಅಂದರೆ ನೀವಿರೋ ಮನೆ ಅಂತ ಅಂದ್ಕೊಳ್ಳಿ, ಮನೆ. ಸೊ ಅಲ್ಲಿ ಹೇಗಿದೆ ಅಂತಂದರೆ, ಅದು ತುಂಬ ಪೂಜನೀಯವಾದ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸ್ಪೇಸ್ನ ನೀವು ಅಂದರೆ ಹೈ ವೈಬ್ರೇಷನ್ ಇದೆ ಅಂತ ಹೇಳಿಸ್ತಾ ಇದ್ದಾರೆ. ಓಕೆನಾ? ಸೊ ಸೂಪರ್ ಎನರ್ಜಿ ಬರ್ತಾ ಇದೆ. ಆ್ಯಕ್ಚುಲಾಗಿ ತುಂಬ ಹೈ ಎನರ್ಜಿ ಬರ್ತಾ ಇದೆ, ಅಂದರೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ವೆರಿ ಪಾಸಿಟಿವ್, ಬ್ಯೂಟಿಫುಲ್, ಕಾಮ್ ಎನರ್ಜಿ ಬರ್ತಾ ಇದೆ ನನಗೆ, ಆಯಿತಾ. ತಂಗಾಳಿ ಬೀಸ್ತಾ ಇದೆ ನನಗೆ ನಿಜವಾಗ್ಲೂ. ಸೊ ಅದೇ ಇದು ಇದೇ ನೇಚರ್ ಥರನೂ ಇದೆ. ಸೊ ಇದು ನಿಮ್ಮ ಮನೆ ಸುತ್ತಮುತ್ತ ಇರ್ಬೋದು, ಆ ಥರ ಅಂತಲೂ ಹೇಳಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಸೊ ಅಲ್ಲಿ ಹೇಗಿದೆ ಅಂತಂದರೆ, ನೀವು ಅದನ್ನು ಕಾಪಾಡಿಕೊಳ್ಳಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದು ತುಂಬ ಸೀಕ್ರೆಡ್ ಆಗಿದೆ, ಆಯಿತಾ. ತುಂಬ ಪವಿತ್ರವಾದ ಜಾಗ, ನೀವೇನಿದ್ದೀರಾ ಜಾಗ. ಸೊ ಅಲ್ಲಿಗೆ ನೆಗೆಟಿವಿಟಿ ಬರೋಕ್ಕೆ ಬಿಡೋಕ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಯಾವ ಥರ, ಈಗ ನೋಡಿ, ಯಾವುದಾದ್ರೂ ಜನ ಬರ್ತಾರೆ ಅಂತಂದರೆ, ಈವಿಲ್ ಐ ಇದೆ ಅಂತಂದರೆ ಏನು ಮಾಡ್ತೀರಾ? ಸೊ ದೃಷ್ಟಿ, ಕೆಟ್ಟ ದೃಷ್ಟಿ ಇದೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಅವ್ರನ್ನ ಬರಬೇಡ ಅಂತ ಹೇಳೋಕ್ಕಾಗತ್ತಾ? ಮನೆಗೆ ಮುಂದೆ ಬಂದುಬಿಟ್ಟಿರ್ತಾರೆ, ಮನೆ ಒಳಗೆ ಬರಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಆಯಿತಾ. ಸೊ ಪ್ರೊಟೆಕ್ಟ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ವೈಬ್ರೇಷನ್ ಹೈ ಇಟ್ಕೋ. ಇದು ಯಾತಕ್ಕೆ ಅಂತಂದರೆ ನೋಡಿ, ಯಾಕೆ ಹೇಳಿಸ್ತಿದ್ದಾರೆ ಅಂದರೆ, ಇದು ಸೇಕ್ರೆಡ್ ಸ್ಪೇಸ್. ನಿಮ್ಮ ಮಕ್ಕಳ ಮೇಲೆ ಇದು ಎಗ್ ಕಾಣಿಸ್ತಾ ಇದೆಯಾ? ಇಲ್ಲಿ 2
ಕೂತ್ಕೊಂಡಿದೆ ಪೇರ್. ಓಕೆನಾ. ಸೊ ಇಲ್ಲಿ ಮಕ್ಕಳ ಮೇಲೆ ಕೆಟ್ಟ ಕಣ್ಣು ಬೀಳಬಹುದು. ಸೊ ಕೀಪ್ ದ ಸ್ಪೇಸ್ ಸೇಕ್ರೆಡ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಈಗ ನಾವೇನು ಮಾಡ್ತೀವಿ ಅಂತಂದರೆ ಒಂದೊಂದು ಸಲ ಯಾರೇ ಬಂದರೂ ನಂಬಿಡ್ತೀವಿ ಆಯಿತಾ. ಇದು ತುಂಬ ಒಳ್ಳೆಯವರು ಹಾಗೆ ಹೀಗೆ ಅಂತ ಅಂದ್ಕೊಂಡು ನಾವು ಅತಿಯಾಗಿ ಏನಾದ್ರು ಶೇರ್ ಮಾಡ್ಕೊಳ್ಬೋದು ಆಯಿತಾ. ಆ ಥರ ಮಾಡಕೂಡ್ದು ಅಂತಿದ್ದಾರೆ. ಅದೇ ಸೇಕ್ರೆಡ್ ಸ್ಪೇಸ್, ಆ ಸ್ಪೇಸ್ಗೆ ಬೇರೆ ಜನಗಳನ್ನ ಬರಕ್ಕೆ ಬಿಡಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ರಿಗೂ ಅನ್ವಯಿಸುತ್ತೆ ಆಯಿತಾ. ಇದು ಅವ್ರಿಗೆ ಇವ್ರಿಗೆ ಅಂತಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಯಾರೇ ಆಗಲಿ ಅತಿಯಾಗಿ ಹೆಚ್ಚಾಗಿ ಏನು ಹೇಳ್ಕೊಳ್ಳೋದಾಗಲಿ ಅಥವಾ ಏನು ನಡೀತಿದೆ ಅಂತ ಹೇಳೋದಾಗಲಿ ಮಾಡಕೂಡ್ದು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಇದು ಸೇಕ್ರೆಡ್ ಸ್ಪೇಸ್, ಆ ಸ್ಪೇಸ್ನ ಉಳಿಸ್ಕೋಬೇಕು ನಾವು ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಜೊತೆಗೆ ಇಲ್ಲಿ ಮಕ್ಕಳ ಮೇಲೂ ಕಣ್ಣಿದೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಕ್ಲಿಯರ್ ಇದು. ಓಕೆನಾ. ಮಕ್ಕಳ ಬಗ್ಗೆನೂ ಹೇಳ್ತಾ ಇದ್ದಾರೆ, ಮಕ್ಕಳ ಬಗ್ಗೆ ಕೇರ್ಫುಲ್ ಅಂತಿದ್ದಾರೆ. ಸೊ ಪ್ರೊಟೆಕ್ಷನ್ ಏನಾದ್ರು ಬೇಕು ಅಂತ ಅನಿಸಿದ್ರೆ, ಓಕೆನಾ, ಪ್ರೊಟೆಕ್ಷನ್ ಬೇಕು ಅಂತ ಅನಿಸಿದ್ರೆ ಖಂಡಿತ ತಗೊಳ್ಳಿ. 10ನೇ ತಾರೀಕಿಂದ ಅಮಾವಾಸ್ಯೆ ಪೂಜೆ ಶುರುವಾಗ್ತದೆ. ಯಾತಕ್ಕೆ ಅಂತ ಹೇಳ್ತೀನಿ ಕೇಳಿ. ಮಾತಾ ಕಾಳಿಯವರ ಆಶೀರ್ವಾದದಿಂದ ಯಾತಕ್ಕೆ ಈ ಥರ ಆಗ್ತಿದೆ ಅಂತಂದರೆ, ಈಗ ಏನೇ ನೆಗೆಟಿವಿಟಿ ಮಾಡ್ತಾರೆ ಅಂದ್ಕೊಳ್ಳಿ, ಯಾವಾಗ ಮಾಡ್ತಾರೆ? ಅಮಾವಾಸ್ಯೆ ಟೈಮಲ್ಲಿ. ಯಾಕೆ? ಬೇಗ ಅವ್ರು ಏನು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ಬೇಗ ಕಾರ್ಯಗತ ಆಗುತ್ತೆ ಅನ್ನೋದಕ್ಕೆ. ಅರ್ಥ ಆಯ್ತಾ? ಅಂದರೆ ಅವ್ರು ಏನೋ ಒಂದು ಇಂಟೆನ್ಷನಲ್ಲಿ ಮಾಡ್ತಾರೆ, ನೆಗೆಟಿವ್ ಇಂಟೆನ್ಷನಿಂದ ಮಾಡಿರ್ತಾರ, ಕಾರ್ಯಗತ ಪಟ್ ಅಂತ ಆಗೋಗುತ್ತೆ. ಅದೇ ಥರ ಮಾತಾ ಕಾಳಿಯವರ ಆಶೀರ್ವಾದದಿಂದ ಇವಾಗ ಇದನ್ನು ಹೇಳಿಸ್ತಾ ಇದ್ದಾರೆ. 10ನೇ ತಾರೀಕಿಂದ ಶುರು ಮಾಡು ಅಂತ ಹೇಳಿದ್ದಾರೆ. ಅಂದರೆ 12ನೇ ತಾರೀಕಿಗೆ ಮಾಡಬೇಕು ಅಂತ, 2 ಡೇಸ್ ಮುಂಚಿಂದ ಶುರು ಮಾಡಬೇಕು ಅಂತ. ಯಾಕೆ? ಈಗ ಅದನ್ನೇ ತಡೆಯೋಕ್ಕೆ ಏನು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ, ಅದೇ ಥರ ಇವಾಗ ಪಾಸಿಟಿವ್ ಆಗಿ ನಾವೇನು ಪ್ರೇ ಮಾಡ್ತೀವಿ ಅದು ಬೇಗ ಆಗುತ್ತೆ. ಅರ್ಥ ಆಯ್ತಾ? ಬೇಗ ವರ್ಕೌಟ್ ಆಗಬೇಕು, ಬೇಗ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ 10ನೇ ತಾರೀಕಿಂದ ಶುರು ಮಾಡ್ತಾ ಇರೋದು. ಖಂಡಿತ ತಗೊಳ್ಳಿ. ಓಕೆನಾ. ಬೇಕು ಅಂದರೆ ಒಬ್ಬರಿಗೆ 750 ರೂಪಾಯಿಗಳು. ಸೊ 1 ವಾರ ಪೂಜೆ ನಡೆಯುತ್ತೆ. ಮಾತಾ ಕಾಳಿ ಆಶೀರ್ವಾದದಿಂದ ಇದು ಶುರು ಮಾಡ್ತಾ ಇರೋದು. 10ನೇ ತಾರೀಕಿನಿಂದ ಬೇಕು ಅಂದರೆ ತೆಗೆದುಕೊಳ್ಳಬಹುದು. ಆ್ಯಂಡ್ ಪೇ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ಸ್ಕ್ರೀನ್ಶಾಟ್ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ನಂಬರಿಂದ. ಆಯಿತಾ? ಯಾರಿಂದನಾದರೂ ಬೇಕಾದ್ರೂ ಪೇ ಮಾಡಿಸ್ಬೋದು. ಸ್ಕ್ರೀನ್ಶಾಟ್ ಶೇರ್ ಮಾಡಿಸಿ ಅಷ್ಟೇ. ಆಯಿತಾ? ಯಾರಿಂದ ನಿಮ್ಮಲ್ಲಿ ಇವಾಗ ಇದು ಇಲ್ಲ, ಏನು ಗೂಗಲ್ ಪೇ ಇಲ್ಲ, ಏನು ಇನ್ನೊಂದು ಯಾವುದು ಪೇ, ಅದು ಯಾವುದೂ ಇಲ್ಲ ಅಂತ ಅಂದ್ರೂ ವಾಟ್ಸಪ್ಪಿಂದನೇ ಪೇ ಮಾಡ್ಬೋದು. ವಾಟ್ಸಪ್ ಇದೆ ಅಂದರೆ ಅದರಿಂದನೂ ಪೇ ಮಾಡ್ಬೋದು. ಸೊ ಇನ್ನೂ ಕನೆಕ್ಟ್ ಆಗಿಲ್ಲ ನಿಮಗೆ ಆ ಥರ ಅಂತಂದರೆ ಬೇರೆ ಯಾರತ್ತಾದರೂ ಸಹಾಯ ತೊಗೋಬೇಕಾಗತ್ತೆ. ಸಹಾಯ ತೊಗೊಂಡು ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಇದು ಯಾವುದು ಮೆಮೊರಿ ನೋಡಿ. ಈಗಿನ್ನೂ ಹೇಳಿಸಿದ್ರು, ನಾಪ್ಕ ಇದೆಯಾ? ಇದು ಫಸ್ಟ್ ಕಾರ್ಡ್ ಇದಕ್ಕೆ ಹೇಳಿಸಿದ್ರು. ನೀವು ಹೋಗಿರ್ಬೋದು ಯಾವುದೋ ಒಂದು ಫಂಕ್ಷನ್ಗೆ, ಸೊ ಅಲ್ಲಿದು ಬ್ಯೂಟಿಫುಲ್ ಮೆಮೊರಿ ಜ್ಞಾಪಿಸ್ಕೋತಾ ಇದ್ದಾರೆ ಕೂತ್ಕೊಂಡು ಅಂತಿರ್ಬೋದು ಅಂತ ಹೇಳಿಸಿದ್ರು. ನೋಡಿ ಮತ್ತೆ ಇದೆ ಮೆಮೊರಿ ಏನು ಬರ್ತಾರೆ. ಆಯಿತಾ? ಕಾರ್ಡ್ಸ್ ನೋಡಿ ಹೆಂಗೆ ಬರುತ್ತೆ ಅಂತ. ಯಾತಕ್ಕೆ ಒಂದು ಚೌಲ್ಟ್ರಿ ಅಂತ ಹೇಳಿಸಿದ್ರು ಅಂದರೆ ಇಲ್ಲಿ ನೋಡಿ ಹೆಂಗಿದೆ ಅಂತಂದರೆ ಫುಲ್ಲು ಕಾಣುತ್ತಾ ಬಲ್ಪ್ಗಳು ಇಲ್ಲೆಲ್ಲ ಫುಲ್ಲು. ಸೊ ಆ ಮಾಹಾಲ್ ಯಾವ ಥರ ಇತ್ತು ಅಂತಂದರೆ ನನಗೆ ತೋರಿಸಿದ್ದು ಲೈಕ್ ಅದು ಚೌಲ್ಟ್ರಿ ಅನ್ನೋ ಥರ ತೋರಿಸಿದ್ರು. ಓಕೆನಾ. ಸೊ ಇಲ್ಲಿ ಮೆಮೊರಿ ಇದೆ. ಓಕೆ, ಇನ್ನೊಂದು ಕಾರ್ಡ್ ತೆಗಿಬೇಕು ಇವಾಗ. ಯಾಕೆ ಅಂತ ಹೇಳ್ತೀನಿ. ಓಕೆನಾ. ಬಾಬಾ ಪ್ಲೀಸ್ ಕ್ಲಾರಿಫೈ ಮಾಡಿಕೊಡಿ ಮೆಮೊರಿ ಕಾರ್ಡ್. ಅನಾಮಲಿ. ಸೊ ಇಲ್ಲಿ ಅನಾಮಲಿ ಅಂತ ಹೇಳಿಸ್ತಾ ಇದ್ದಾರೆ. ಅಂದರೆ ಸಮಥಿಂಗ್ ಡಿಫ್ರೆಂಟ್. ನೋಡಿ ಕಾಗೆ ಎಲ್ಲ ಯಾವ ಬಣ್ಣ ಇರುತ್ತೆ? ಕಪ್ಪು ಬಣ್ಣ. ಆಯಿತಾ? ಇದು ಯಾವ ಬಣ್ಣ ಇದೆ? ಬಿಳಿ ಬಣ್ಣ. ಅದೇ. ಸೊ ಸಮಥಿಂಗ್ ಡಿಫ್ರೆಂಟ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅದಕ್ಕೆ ನನಗೆ ಈ ಮೆಮೊರಿ ಬಂದಿದ್ದಕ್ಕೆ ಸ್ವಲ್ಪ ಬೇರೆ ವೈಬ್ರೇಷನ್ ಬಂತು. ಅದಕ್ಕೋಸ್ಕರ ನಾನು ಕ್ಲಾರಿಫಿಕೇಷನ್ ಕೇಳಿದೆ. ಸೊ ಇದು ಡಿಫ್ರೆಂಟ್ ಅಂತ ತೋರಿಸ್ತಾ ಇದ್ದಾರೆ. ಕರೆಕ್ಟು. ಎಸ್, ಎನರ್ಜಿ ಈಸ್ ಡಿಫ್ರೆಂಟ್. ಎಸ್ ಬಾಬಾ, ಐ ಗಾಟ್ ಇಟ್. ಸೊ ವಾಟ್ ಈಸ್ ದಿಸ್ ಎನರ್ಜಿ? ಏನಿದು ಎನರ್ಜಿ? ಏನು? ಓಕೆನಾ. ಓಕೆ. ಸೊ
ಸಮಥಿಂಗ್ ವೆರಿ ಎನರ್ಜಿ ಚೇಂಜ್ ಆಗ್ತಾ ಇದೆ ಆ್ಯಕ್ಚುಲಾಗಿ. ಸೊ ಇಲ್ಲೇನು ಹೇಳಿಸ್ತಾ ಇದ್ದಾರೆ ಅಂತಂದರೆ, ಇದು ನಿಮ್ಮ ಗೈಡ್ ಅಂದ್ಕೊಳ್ಳಿ ಅಥವಾ ನಿಮ್ಮ ಅಗಲಿದ ಪ್ರೀತಿ ಪಾತ್ರರು, ಓಕೆನಾ, ಬಂದು ಹೇಳಿಸ್ತಾ ಇದ್ದಾರೆ ಇವಾಗ. ಅದಕ್ಕೆ ಈ ಥರ ಹೇಳಿಸಿದ್ರು ನೋಡಿ. ಯಾವ ಥರ ಎನರ್ಜಿ ಗೊತ್ತಾಗೋಗುತ್ತೆ ಏನಕ್ಕೆ. ಸೊ ಇದು ಪಾಸ್ಡ್ ಆನ್ ಅಂತ ಹೇಳ್ತಾ ಇದ್ದಾರೆ. ಮೂವ್ ಆನ್ ಆಗೋಗಿದ್ದಾರೆ, ಪಾಸ್ಡ್ ಆನ್ ಲವ್ಡ್ ಒನ್ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಅವ್ರು ಬಂದಿದ್ದಾರೆ. ಸೊ ಇದು ನಿಮ್ಮ ಫ್ಯಾಮಿಲಿಲಿ ನಿಮಗೆ ತುಂಬ ಹತ್ತಿರ ಆದವರು, ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆದವರು ಅಥವಾ ನಿಮ್ಮ ಪ್ರೀತಿ ಪಾತ್ರರು ಯಾರು ಇರ್ಬೋದು, ಕಳ್ಕೊಂಡಿದ್ದೀರಾ, ಓಕೆನಾ. ನೀವು ಯಾರು ಅಗಲಿದ್ದಾರೆ ಆಯಿತಾ, ಅವರು ನಿಮ್ಮನ್ನು ನಾಪಿಸ್ಕೋತಾ ಇದ್ದಾರೆ. ಓ ಮೈ ಗಾಡ್, ಓಕೆ. ಅವರು ನಾಪಿಸ್ಕೊಳ್ತಾ ಇದ್ದಾರೆ, ಅವ್ರು ಬಂದಿದ್ದಾರೆ ಇಲ್ಲಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ, ಅವ್ರಿಗೆ ಎಷ್ಟು ಮೆಮೊರಿ ಇದೆ ನಿಮ್ಮೆಲ್ಲರ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಮೆಮೊರಿ ಅಷ್ಟು ಕಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಎಷ್ಟು ಡೇಂಜರ್ ಇತ್ತು ಅಂತ, ಆ ಡೇಂಜರ್ ಇತ್ತು ಆಯಿತಾ. ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ಕೊಳ್ಳಿ ಆಯಿತಾ. ನನಗೆ ಇಲ್ಲಿ ರೆಡ್ ಇದನ್ನು ನೋಡು ಅಲರ್ಟ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಹೆಂಡತಿಗೆ ಅಂತ ಅನ್ಕೋಬೋದು ಆಯಿತಾ. ಅಂತೂ ಯಾರೋ ಇಬ್ಬರು ಅಂತ ಅಂದ್ಕೊಳ್ಳಿ ಬೇಕಂದರೆ. ಲೈಕ್ ನಿಮಗೆ ಗೊತ್ತು ನಿಮ್ಮ ಪಾಸ್ಟ್ ಆನ್ ಲವ್ಡ್ ಒನ್ ಯಾರು ಅಂತ. ಈಗ ನಿಮ್ಮ ಪೇರೆಂಟ್ಸ್ ಅನ್ಕೋತೀರಾ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ಕೋತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಅನ್ಕೋತೀರಾ, ಯಾರಾದ್ರೂ ಓಕೆ. ಪಾಸ್ಟ್ ಆನ್ ಲವ್ಡ್ ಒನ್ ಬಂದಿದ್ದಾರೆ ಅಂತಂದರೆ ಲೈಕ್ ನಿಮಗೆ ಬಹಳ ಹತ್ತಿರ ಆದವರು ಅಂತ ಹೇಳಿಸ್ತಾ ಇದ್ದಾರಲ್ವಾ. ಸೊ ನಿಮಗೆ ಗೊತ್ತು, ಈ ಥರ ನಿಮಗೆ ಅನ್ನಿಸ್ತಾ ಇದೆಯಾ ಅಂತ. ಆವಾಗ ನಿಮ್ಮಿಬ್ಬರ ಬಗ್ಗೆನೂ ಹೇಳಿಸ್ತಾ ಇದ್ದಾರೆ ಆಯಿತಾ. ನಿಮಗೆ ಹೆಜ್ಜೆ ಹೆಜ್ಜೆಗೂ ತೊಂದರೆ ಇತ್ತು, ಭಾಳ ಡೇಂಜರ್ ಇತ್ತು, ಅಲರ್ಟ್ ಇದ್ದೇ ಇತ್ತು ನಿಮಗೆ ಲೈಫೆಲ್ಲ ಪೂರ್ತಿ. ಹೆಜ್ಜೆ ಹೆಜ್ಜೆಗೂ ಅಲರ್ಟ್ ಇತ್ತು ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರೇ. ಸೊ ಇವಾಗ ಅವರು ನಿಮಗೆ ಬೆಂಬಲವಾಗಿ ನಿಂತಿದ್ರು, ಇದ್ದಾಗಲೂ ಬೆಂಬಲವಾಗಿದ್ದರು, ಈಗಲೂ ಇದ್ದಾರೆ ನಿಮ್ಮ ಜೊತೆಗೇನೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ಕೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆ. ಸೊ ತುಂಬ ವೆರಿ ಮನುಷ್ಯ ಅಥವಾ ಆ ಮನುಷ್ಯೆ ಆಯಿತಾ, ಈ ಮನುಷ್ಯ ಅಥವಾ ಈ ಮನುಷ್ಯ ಯಾರಿರ್ಬೋದು, ಈಗ ಅವರು ಬಹಳ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಬಹಳ ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನೋ ಥರ ಹೇಳಿಸ್ತಾ ಇದ್ದಾರೆ, ಓಕೆನಾ. ಸೊ ಈಗ ತಂದೆ ಅಥವಾ ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಅಂತಂದರೆ ತಂದೆ ಅಂತ ಅಂದ್ಕೊಳ್ಳಿ ಆಯಿತಾ. ಇದು ಮಗು ಅಂತ ಅನ್ಕೋಬೋದು, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಲೈಫಲ್ಲಿ ನೀವು ಅನ್ವಯಿಸ್ಕೋಬೇಕು. ಫ್ರೆಂಡ್ಸ್ ಅಂತ ಅನಿಸಿದ್ರೆ ಫ್ರೆಂಡ್ ಇರ್ಬೋದು ಅಂತ ಅನಿಸಿದ್ರೆ ಎಸ್, ನಿಮ್ಮ ಪಾಸ್ಡ್ ಆನ್ ಫ್ರೆಂಡ್, ಲವ್ಡ್ ಒನ್ ಫ್ರೆಂಡ್ ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು ಆಯಿತಾ, ಎಲ್ಲಾದರೂ ಇರ್ಬೋದು. ಅಂದರೆ ನಿಮಗೆ ತುಂಬ ಕ್ಲೋಸ್ ಆಗಿದ್ದವರು, ಅವ್ರ ಕ್ಯಾರೆಕ್ಟರ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ಬಹಳ ತುಂಬ ಡಿಫ್ರೆಂಟ್ ಆಗಿದ್ದರು, ಬಹಳ ಒಂಥರ ಜನರಲ್ಲಾಗಿ ಎಲ್ಲರೂ ಯಾವ ಥರ ಇರ್ತಾರೆ ಆ ಥರ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ಇರಲಿಲ್ಲ, ಬಹಳ ಸ್ಪೆಷಲ್, ವೆರಿ ಯುನೀಕ್ ಪರ್ಸನ್ಯಾಲಿಟಿ ಅಂತ ಹೇಳಿಸ್ತಾ ಇದ್ದಾರೆ. ಅವರ ಪರ್ಸನ್ಯಾಲಿಟಿ ಬಗ್ಗೆನೂ ಹೇಳ್ತಾ ಇದ್ದಾರೆ, ತುಂಬ ಯುನೀಕ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಬಂದಿದ್ದಾರೆ ಈಗ, ಓಕೆನಾ. ಅವರು ಜ್ಞಾಪಿಸ್ಕೊಳ್ತಾ ಇದ್ದಾರೆ ತುಂಬ. ಅದಕ್ಕೇ ಹೇಳ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಆಯಿತಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನೀವು ನಂಬ್ತಿರೋ ಬಿಡ್ತಿರೋ. ಸೊ ಇದು ಬಂದಿರೋದು ಯಾವ ಥರ ಅಂತಂದರೆ, ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಒಂದು ತೊಂದರೆ ಇತ್ತು ಲೈಫಲ್ಲಿ ಅಂತಲೇ ಹೇಳಿಸ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ತೊಂದರೆ ಇತ್ತು, ನೀವು ಹೋದ ಕಡೆ ಬಂದ ಕಡೆ ತೊಂದರೆ ಇತ್ತು. ಬಟ್ ಅವರು ಇದ್ದಾಗ್ಲೂ ನಿಮ್ಮ ಜೊತೆಗೇ ಇದ್ದರು, ನಿಮಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ಇದ್ದರು ಆಯಿತಾ. ಬಟ್ ಈಗ ಅವರು ಪಾಸ್ ಆನ್ ಆಗಿದ್ದಾರೆ. ಇಲ್ಲಿ ರೆಡ್ ಅಲರ್ಟ್ ತೋರಿಸ್ತಾ ಇರೋದು ನಿಮಗೆ ರೆಡ್ ಅಲರ್ಟ್ ಅಂತ ಹೇಳಿಸ್ತಾ ಇದ್ದಾರೆ. ಇಲ್ಲಿ ಇದ್ದಾರೆ ಆಯಿತಾ, ಕಾಯ್ತಾ ಇದ್ದಾರೆ, ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನೇ ಇಲ್ಲಿ ಎಲ್ಲರೂ ನೋಡಿ ತಿರುಗಿ ನೋಡ್ತಾ ಇದ್ದಾರೆ ಆಯಿತಾ. ನನಗೆ ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಇದೆಲ್ಲ ತಿರುಗಿ ನೋಡ್ತಾ ಇರೋದು ಇದು ಮೆಮೊರಿ ಅಂತ ಬಂತು ಫಸ್ಟು, ನೇಚರ್ ಅಂತ ಬಂತು, ಓಕೆನಾ. ನೇಚರ್ ಅಂತ ಬಂತಿದ್ದು ಇದನ್ನು ನೋಡ್ತಾ ಇದ್ದಾರೆ ನೋಡಿ. ಇಲ್ಲೂ ತುಂಬ ಜನ ಇದ್ದಾರೆ, ಇದ್ದಾಗಲೂ ತುಂಬ ಜನ ಇದ್ದರು ಜೊತೆಗೆ. ಬಟ್ ಈಗಲೂ ಅವ್ರು ಜ್ಞಾಪಿಸ್ಕೋತಿರ್ಬೋದು ಅಂತಲೂ ಹೇಳ್ಸಿದ್ರು ಆಯಿತಾ. ಸೊ ಇಲ್ಲಿ ನೋಡಿ ಇದೇ ಥರ ಫ್ಲವರ್ಸ್ ಇಲ್ಲೂ ಇದೆ, ಇಲ್ಲಿದೆ ನೋಡಿ,
ಓಕೆನಾ, ಈ ಥರ ಇದೆ. ಸೊ ಅದಕ್ಕೇ ಅವರು ಪಾಸ್ಡ್ ಆನ್ ಲೌಡ್ ಒನ್ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಬೇರೆಯವರೆಲ್ಲರದ್ದು ಕಣ್ಣು ಇತ್ತು ನಿಮ್ಮಗಳ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಅಂತಲೇ ಹೇಳಿಸ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಮೇಲೆ ಇದು ನೋಡಿ, ಎಲ್ಲರ ಕಣ್ಣು ಹಿಂಗೆ ತಿರುಗಿ ನೋಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಒಂದು ಕಡೆ ತಿರುಗಿ ನೋಡ್ತಿದ್ದಾರೆ, ಆಯಿತಾ. ಇದು ಇತ್ತು ಫಸ್ಟ್ ಈ ಕಡೆಗೆ ಹಿಂಗಿತ್ತು, ಅರ್ಥ ಆಯ್ತಾ. ಸೊ ಈ ಥರ ಒಂದು ಫುಲ್ಲು ಮನೆ ಮೇಲೆ ಕಣ್ಣಿತ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಯಾರಾದರೂ ಇರ್ಬೋದು, ಇದು ಫ್ಯಾಮಿಲಿಯವ್ರು ಇರ್ಬೋದು. ಇದು ನೆಸ್ಟ್ ಅಂತ ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿತ್ತು. ನಿಮ್ಮ ಫ್ಯಾಮಿಲಿಲಿ ಒಬ್ಬರು ನಿಮಗೆ ಅತಿ ಪ್ರಿಯವಾದವರು ಯಾರಾದರೂ ಆಗಿರ್ಬೋದು, ಪಾಸ್ ಆನ್ ಆಗಿದ್ದಾರೆ, ಆಯಿತಾ, ಡೆತ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಡೆತ್ ಆಗಿದೆ, ಅವ್ರು ಬಂದಿದ್ದಾರೆ ಇವಾಗ. ನೀವು ನಂಬ್ತಿರೋ ಬಿಡ್ತಿರೋ, ಓಕೆನಾ. ಇದು ಹೀಗೇ ಎನರ್ಜಿ ಪಿಕ್ ಆಗೋದು. ಎಸ್, ಡೆಫಿನೆಟ್ಲಿ, ಆಯಿತಾ, ಬಂದಿದ್ದಾರೆ. ಅವ್ರು ಹೇಳಿಸ್ತಾ ಇದ್ದಾರೆ ಈ ಥರ ಅಂತ, ಆಯಿತಾ. ಇವಾಗ ಒಂದು ಗೈಡಾಗಿ ನಿಂತಿದ್ದಾರೆ. ಇದ್ದಾಗಲೂ ತುಂಬ ಯುನೀಕ್ ಪರ್ಸನಾಲಿಟಿ ಅಂತಿದ್ದಾರೆ, ಬಹಳ ಸ್ಪೆಷಲ್ ಕ್ಯಾರೆಕ್ಟರ್ ಇತ್ತು ಅವ್ರದ್ದು ಅಂತಿದ್ದಾರೆ. ಇವಾಗಲೂ ಕೂಡ, ಆಯಿತಾ, ನಿಮ್ಮನ್ನು ಹಾಗೆ ಕಾಪಾಡ್ತಾ ಇದ್ದಾರೆ, ನೋಡ್ಕೋತಾ ಇದ್ದಾರೆ ಅಂತಿದ್ದಾರೆ. ಓಕೆ, ಸೊ ಇನ್ನೇನು ಹೇಳಿಸ್ತಾರೆ ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಕಮ್ಯುನಿಕೇಷನ್. ಓಕೆ, ಸೊ ನಿಮಗೆ ಕಮ್ಯುನಿಕೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮಗೆ ಸೈನ್ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪಾಸ್ಟ್ ಆನ್ ಲೋಡ್ ಒನ್ ಯಾರು ನಿಮಗೆ ಗೊತ್ತು, ಓಕೆನಾ. ಸೊ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ, ಕಮ್ಯುನಿಕೇಷನ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಿದ್ದಾರೆ. ನೀವೇನಾದರೂ ಏನೋ ಯೋಚನೆ ಮಾಡಿಕೊಂಡು ಯೋಚನೆ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ಒಂದು ಸೈನ್ ಹೇಳಿಸ್ತಾ ಇದ್ದಾರೆ ಈ ಥರ. ಏನೋ ಯೋಚನೆ ಮಾಡ್ತಾ ಇರ್ತೀರ, ಅಯ್ಯೋ ಅವ್ರಿದ್ದಾಗ ಹೀಗಿತ್ತು ಅಂದ ತಕ್ಷಣ ಏನೋ ಬೆಲ್ಲಾಯಿತು ಅಂದ್ಕೊಳ್ಳಿ, ಮನೇದು ಬೆಲ್ಲಾಯಿತು ಅಥವಾ ಫೋನ್ ರಿಂಗ್ ಆಯಿತು. ಸೊ ಎಸ್, ಅದೆಲ್ಲ ಸೈನು. ನೋಡು, ನೀನು ಅವ್ರು ಯೋಚನೆ ಮಾಡಿದ ತಕ್ಷಣ ನಾನು ಇಲ್ಲೇ ಇದ್ದೀನಿ, ಹಾಯ್, ನಾನು ಎಲ್ಲೂ ಹೋಗಿಲ್ಲ ಅಂತ ನಾ ಹೇಳ್ತಾನೆ ಇದ್ದೀನಿ, ನಿನ್ನ ಹತ್ರ ಕಮ್ಯುನಿಕೇಟ್ ಮಾಡ್ತಾನೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೈಸ್. ಸೊ ನಿಮಗೆ ಭಾಳ ಹೆಲ್ಪ್ ಕೂಡ ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಕಿಚನ್ ಇದು ಆ್ಯಕ್ಚುಲಿ, ಆಯಿತಾ, ಕಟ್ಟರ್ ಇದೆ. ಆ್ಯಂಡ್ ಇಲ್ಲಿ ಬೋರ್ಡ್ ಇದೆ, ಕಟ್ಟಿಂಗ್ ಬೋರ್ಡ್ ಇದೆ, ಆಯಿತಾ, ಇದು. ಸೊ ಇಲ್ಲೇನು ಹೇಳಿಸ್ತಾ ಇದ್ದಾರೆ, ಸೊ ಈ ಕಿಚನಲ್ಲಿದ್ದಾರೆ ಈಗ, ಓಕೆನಾ. ಸೊ ಮೋಸ್ಟ್ಲಿ ಅವ್ರಿಗೆ ಅಡುಗೆ ತಿಂಡಿ ಮಾಡೋ ಆಸೆ ಇದ್ದಿರ್ಬೋದು, ಮಾಡ್ತಾ ಇದ್ದಿರ್ಬೋದು ಅವರು, ನಿಮ್ಮ ಪಾಸ್ಡ್ ಆನ್ ಲೋಡ್ ಒನ್. ಅಥವಾ ನೀವು ಅಡುಗೆ ತಿಂಡಿ ಏನು ಮಾಡ್ತಾ ಇರ್ತೀರಾ, ಕಿಚನಲ್ಲಿ ಮಾಡ್ತಾ ಇದ್ದಾಗ ನಿಮ್ಮ ಜೊತೆ ನಿಂತಿರ್ತಿದ್ರಾ ಅಥವಾ ಕೂತಿರ್ತಿದ್ರಾ. ಸೊ ಆ ಥರ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಇರ್ತಿದ್ದೆ ನಾನು ಜೊತೆಗೆ ಯಾವಾಗ್ಲೂ ಅಂತ ತೋರಿಸ್ತಾ ಇದ್ದಾರೆ. ಅಥವಾ ಅವರೇ ಮಾಡ್ತಾ ಇದ್ರಾ, ಓಕೆನಾ, ಅವರೇ ಇದೆಲ್ಲ ಮಾಡ್ತಾನೂ ಇದ್ದಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಮಾಡ್ತಿದ್ದೆ ನಾನು ಅಂತ ಥರ. ಸೊ ಇದು ಬಂದಿದೆ, ಇದು ಬೌಲ್ ಇದೆ ಇವಾಗ. ಸೊ ನೀವು ದರ್ಪಣ ಕೊಡೋದು ಆ ಥರ ಎಲ್ಲ ಏನಾದ್ರು ಮಾಡ್ತಾ ಇರ್ಬೋದು, ಆಯಿತಾ. ಅಮಾವಾಸ್ಯೆ ಆ ಥರ ಬಂದಾಗ ಒಂದೊಂದು ಫ್ಯಾಮಿಲಿಲಿ ತುಂಬ ಶ್ರದ್ಧೆಯಿಂದ, ಆಯಿತಾ, ಪಿತೃಗಳಿಗೆ ಏನೋ ಹೆಸರಿನಲ್ಲಿ ದಾನ ಮಾಡೋದು ಆ ಥರನೂ ಇರುತ್ತೆ. ಅಥವಾ ಅವ್ರಿಗೋಸ್ಕರ ಒಂದು ಏನು ಮಾಡ್ತೀರಾ, ಲೈಕ್ ಆ ಥರನೂ ಇರುತ್ತೆ, ಆಯಿತಾ. ಕೊಡ್ತೀರಾ, ದಾನ ಧರ್ಮ ಏನು ಮಾಡ್ತೀರಾ. ಅಥವಾ ಆ್ಯಕ್ಚುಲಾಗಿ ಫುಡ್ ಕೂಡ ಕೊಡ್ಬೋದು, ಆಯಿತಾ, ಪಕ್ಷಿಗಳಿಗೆ ಅಥವಾ ಕ್ರೋಗೆನೆ, ಕಾಗೆಗೂ ಕೊಡ್ಬೋದು ಅಂತಲೂ ತೋರಿಸ್ತಾ ಇದ್ದಾರೆ. ಎಸ್, ನಂಗೆ ತಲುಪಿದೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ನೀವೇನು ಮಾಡ್ತಾ ಇದ್ದೀರಾ ಶ್ರದ್ಧೆಯಿಂದ ತಲುಪಿದೆ ಅಂತ ಹೇಳಿಸ್ತಾ ಇದ್ದಾರೆ, ಓಕೆನಾ. ಓಕೆ, ಮತ್ತೆ ಇನ್ನೇನು ಹೇಳಿಸ್ತಾರೆ ನೋಡೋಣ. ಸೊ ಇದು ರ್ಯಾತ್. ಸೊ ಇಲ್ಲೇನು ಹೇಳಿಸ್ತಾ ಇದ್ದಾರೆ ಗೊತ್ತಾ. ಸೊ ಇದು ಫ್ಯಾಮಿಲಿ ಮೇಲೆ ಯಾರೋ ಕಣ್ಣು ಹಾಕಿದ್ದಾರೆ ಅಂತ ಹೇಳಿಸಿದ್ರು. ಅವಾಗ ಪಾಸ್ಟ್ ಆನ್ ಲೋಡ್ ಒನ್ ಹೇಳ್ತಾ ಇದ್ದಾರೆ, ಮನೆ ಮೇಲೇ ಭಾಳ ಕಣ್ಣು ಹಾಕ್ಬಿಟ್ರು, ದೊಡ್ಡ ಹಾಲಾಹಲ ಆಗೋಯ್ತು ಮನೆ ಅಂತ. ರ್ಯಾತ್, ಓಕೆನಾ, ಮನೆ ತುಂಬ ಹಾಲಾಹಲ ಆಗೋಯ್ತು ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಅನ್ಯಾಯ ಮಾಡಿದ್ರು, ಮಕ್ಕಳನ್ನೂ ಬಿಡಲಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರಪ್ಪ, ಆಯಿತಾ. ಸೊ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗಾಗ್ಲೇ ಯಾರು ಏನು ಅಂತಲೂ ಗೊತ್ತಾಗಿರ್ಬೋದು. ಅಥವಾ ನಿಮ್ಮ ಪಾಸ್ಟ್ ಆನ್ ಲೋಡ್ ಒನ್ ಹೋಗಿದ್ದಾರೆ ಅಂತಂದರೆ, ಸೊ ಅವ್ರು ಬಂದು ಹೇಳಿಸ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಇಷ್ಟರಲ್ಲೇ ಅರ್ಥ ಆಗಿರುತ್ತೆ ಏನಾಯಿತು ಅಂತಲೂ ಹೇಳಿಸ್ತಾ ಇದ್ದಾರೆ, ಓಕೆನಾ.
ಗೊತ್ತಾಗಿರುತ್ತೆ ನಿಮಗೆ ಇಷ್ಟೊತ್ತಿಗಾಗಲೇನೆ ಅಂತ. ಮತ್ತಿನ್ನೇನು ಹೇಳಬೇಕು ಪಾಪ? ಪರ್ಸ್ಪೆಕ್ಟಿವ್. ಓಕೆ, ಇವಾಗ ನೋಡಿ, ಇದ್ರ ಕೆಳಗೆ ಬರ್ತಾ ಇದೆ, ಅರ್ಥ ಆಯ್ತಾ? ಇದ್ಯಾವುದು ಮೆಮೊರಿ ಅಂತ ಬಂತು. ಸೊ ಮೆಮೊರಿ ಅಂತ ಬಂದಿರೋದ್ರಿಂದ ಇವಾಗ ಏನು ಹೇಳ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇರೋದು ಇದನ್ನು ಅಲರ್ಟ್ ಅಂತ ಹೇಳಿಸಿದ್ರು ಇಲ್ಲಿ, ಕರೆಕ್ಟಾ? ಡೇಂಜರ್ ಇತ್ತು, ಫಸ್ಟಿಂದನೂ ಡೇಂಜರ್ ಇತ್ತು ನಿಮಗೆ ಅನ್ನೋ ಥರ ತೋರಿಸಿದ್ರು. ಫ್ಯಾಮಿಲಿಗೆ, ಫ್ಯಾಮಿಲಿಗೇನೆ ಇಲ್ಲಿ ಸೇಕ್ರೆಡ್ ಸ್ಪೇಸ್ ಇತ್ತು, ಫ್ಯಾಮಿಲಿಗೇನೆ ಒಂದು ಡೇಂಜರ್ ಇತ್ತು ಅಂತಲೂ ಹೇಳಿಸಿದ್ರು, ಕರೆಕ್ಟಾ? ಇವಾಗ ಏನು ಹೇಳ್ತಾ ಇದ್ದಾರೆ, ಈಗ ಜನ ನೋಡ್ತಾ ಇರೋ ರೀತಿನೇ ಬೇರೆ ಆಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಜನ ನೋಡ್ತಾ ಇರೋ ರೀತಿ, ನಿಮ್ಮ ಫ್ಯಾಮಿಲಿನ ನೋಡ್ತಾ ಇರೋ ರೀತಿನೇ ಬೇರೆ ಆಗಿದೆ. ಯಾಕೆ ಅಂತಂದರೆ ಪ್ರೊಟೆಕ್ಷನ್ ಇದೆ ಅವ್ರದ್ದು, ಪಾಸ್ಟ್ ಆ್ಯಂಡ್ ಲೌಡ್ ಒಂದು ಪ್ರೊಟೆಕ್ಷನ್ ಇದೆ. ಸೊ ಏನೂ ಮಾಡೋಕ್ಕಾಗ್ತಿಲ್ಲ, ಡೇಂಜರ್ ಎಲ್ಲ ಏನೂ ಇಲ್ಲ ಇವಾಗ, ಅರ್ಥ ಆಯ್ತಾ? ಸೊ ಹಾಗಾಗಿ ಅವ್ರು ನೋಡ್ತಾ ಇರೋ ರೀತಿನೇ ಬೇರೆ ಆಗಿದೆ, ಜನಗಳು ನೋಡೋ ರೀತಿನೇ ಬೇರೆ ಆಗಿದೆ ಅಂತ ಹೇಳಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಹೇಟರ್ಸ್ ಇದ್ದರು, ನಿಮ್ಗೆ ಏನು ಅನ್ಯಾಯ ಮಾಡಿದ್ರು, ನಿಮ್ಮ ಫ್ಯಾಮಿಲಿ ಮೇಲೆ ಏನು ಕಣ್ಣು ಹಾಕಿದ್ರು, ಅವರ ದೃಷ್ಟಿ ಈಗ ಬದಲಾಗಿದೆ. ಬೇರೆ ಇವಾಗ ಒಂಥರ ಪರ್ಸ್ಪೆಕ್ಟಿವ್ ಅಂತ ಬಂದಿದೆ ನೋಡಿ, ಓಕೆನಾ? ಇಲ್ಲಿ ಪರ್ಸ್ಪೆಕ್ಟಿವ್ ಅಂತಿದೆ. ಸೊ ಇವಾಗ ನಿಮ್ಮ ಫ್ಯಾಮಿಲಿನ ನೋಡೋ ರೀತಿನೇ ಬೇರೆ ಆಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಓಕೆನಾ? ಆಗ್ತಾ ಇಲ್ಲ ಅವ್ರಿಗೆ ಏನೇ ನೆಗೆಟಿವಿಟಿ ಮಾಡಿದ್ರು ಇವ್ರಿಗೆ ಅಟ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ರೆಡ್ ಅಲರ್ಟ್ ಇದ್ದೇ ಇದೆ ಲೇಡಿ ಮೇಲೆ, ಆಯಿತಾ? ಜೆಂಡರ್ ಇರೋದಿಲ್ಲ, ಬಟ್ ಸ್ಟಿಲ್ ಏನು ಕಾರ್ಡ್ಸ್ ಬರ್ತಾ ಇದೆ ನಾನು ಹೇಳ್ತಾ ಇದ್ದೀನಿ. ಒಬ್ರಿಗಂತೂ ಇಬ್ರಿಗೆ ಇತ್ತು, ಲೈಕ್ ಒಬ್ಬರು ಪಾಸನ್ ಆಯಿತು, ಇನ್ನೊಬ್ರಿಗಂತೂ ಭಯಂಕರ ರೆಡ್ ಅಲರ್ಟ್ ಇದ್ದೇ ಇತ್ತು. ಬಟ್ ಸ್ಟಿಲ್ ಇವ್ರು ಇದ್ದಾರೆ ನೋಡಿ, ಇಲ್ಲಿ ಕಾಯ್ತಾ ಇದ್ದಾರೆ. ಮೇಲೂ ಇದೆ, ಕೆಳಗೂ ನೋಡಿ ಬೇರೆ ಥರ. ಈ ಥರ ಹೆಂಗಿದೆ ಅಂತಂದರೆ ನೋಡಿ, ನಿಮಗೆ ಗೊತ್ತಾಗತ್ತೆ. ಮೇಲಿಂದನೂ ಭಗವಂತನ ಆಶೀರ್ವಾದ ಇದೆ, ಓಕೆನಾ? ಸೊ ಇವ್ರೇನು ಮಾಡ್ತಾ ಇದ್ದಾರೆ, ನಿಮ್ಮ ಪಾಸ್ ಡೌನ್ ಲೌಡ್ ಒನ್ ಕೂಡ ಕಾಪಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತಾಯಿದೆ ಅಂತಂದರೆ, ಈಗ ಜನ ನಿಮ್ಮ ಹೇಟರ್ಸ್ ನಿಮ್ಮನ್ನು ನೋಡೋ ರೀತಿನೇ ಬೇರೆ ಆಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಭಯಂಕರ 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 ಪ್ರೊಟೆಕ್ಷನ್ ಇದೆ ಅಂತ ಗೊತ್ತಾಗಿದೆ ಅವ್ರಿಗೆ. ಅದಕ್ಕೆ ಈಗ ಆ ಥರ ನೋಡ್ತಾ ಇದ್ದಾರೆ, ಬೇರೆ ಅಂದರೆ ವ್ಯೂ ಬೇರೆ ಆಗಿದೆ ಅನ್ನೋ ಥರ ನೋಡ್ತಾ ಇದ್ದಾರೆ. ಓಕೆ, ನೋಡೋಣ ಇನ್ನೇನು ಹೇಳಿಸ್ತಾರೆ. ಮಿಸ್ಚೀಫ್ ನೋಡಿ, ಇದು ಅನಾಮಲಿ, ಇದ್ರ ಕೆಳಗೆ ಬಂದಿದೆ ಇದು, ಓಕೆನಾ? ಸೊ ಇಲ್ಲೇನು ಹೇಳಿಸ್ತಾ ಇದ್ದಾರೆ, ತುಂಬ ಅನ್ಯಾಯ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ತುಂಬ ಅನ್ಯಾಯ ಮಾಡೋಕ್ಕೆ ಟ್ರೈ ಮಾಡಿದ್ರು, ಮಿಸ್ಚೀಫ್ ಅಂತ ಬಂದಿದೆ. ಭಾಳ ಅನ್ಯಾಯ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿದ್ದೇ ಇದ್ದಾರೆ, ಈ ಯುನೀಕ್ ಪರ್ಸನ್ ಇದ್ದೇ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ಭಾಳ ಕಾಟನೂ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇದ್ದಾಗಲೂ ಕಾಟ ಕೊಟ್ಟರು, ಓಕೆನಾ? ಈಗ ಅವರು ಪಾಸನ್ ಆದಮೇಲೂ ಕೂಡ ಅವರ ಪ್ರೊಟೆಕ್ಷನಿಂದ ಇವ್ರದ್ದೇನೇ ಮಿಸ್ಚೀಫ್ ಆದ್ರೂ, ಏನು ಮಾಡಿದ್ರು, ಲೈಕ್ ಅನ್ಯಾಯ ಮಾಡಬೇಕಂತ ಟ್ರೈ ಮಾಡಿದ್ರು, ಅದೇನೂ ವರ್ಕ್ ಆಗಿಲ್ಲ ಅಂತ ಹೇಳಿಸ್ತಾ ಇದ್ದಾರೆ, ಓಕೆನಾ? ಭಾಳ ಮಿಸ್ಚೀಫ್ ಮಾಡಿದ್ದಾರೆ, ನಿಮಗೆ ಗೊತ್ತಾಗ್ದಂಗೆ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರಪ್ಪ, ಓಕೆನಾ? ಸೊ ಇದೊಂದು ಫೈನಲ್ ಕಾರ್ಡ್ ತೆಗೆಯೋಣ. ಬಾಬಾ ಇನ್ನೇನು ಹೇಳಬೇಕು? ಥ್ಯಾಂಕ್ ಯು ಗೈಡ್ಸ್, ಯಾರು ಬಂದಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು, ನಿಮ್ಮ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಫ್ಯಾಮಿಲಿಗೆ ಇನ್ನೇನಾದ್ರು ಹೇಳಬೇಕಾ? ಕಾರ್ಡು 2 ಕಾರ್ಡ್ ಬಿತ್ತು ನೋಡಿ, ಫ್ಯಾಮಿಲಿಗೆ ಹೇಳಬೇಕಾ ಏನಾದ್ರು ಅಂದ ತಕ್ಷಣ ಇದು 2 ಕಾರ್ಡ್ ಬಿತ್ತು. ಸೊ ಇದು ಏನು ಕಾರ್ಡ್ ಅಂತ ನೋಡೋಣ. ಓ ಮೈ ಗಾಡ್, ಗಿಫ್ಟ್ಸ್ ಅಂತೆ. ಕ್ಯೂರಿಯಾಸಿಟಿ ನೋಡಿ, ಗಿಫ್ಟ್ಸ್. ಓ ಸೋ ನೈಸ್. ಸೊ ನಿಮ್ಮ ಪೂರ್ವಜರು ಏನು ಹೇಳಿಸ್ತಾ ಇದ್ದಾರೆ ಅಂತಂದರೆ, ಅಂದರೆ ನಿಮ್ಮ ಪಾಸ್ಟ್ ಆನ್ ಲೌಡ್ ಒನ್ ಏನು ಹೇಳ್ತಾ ಇದ್ದಾರೆ, ನಿನಗೆ ಈ ಥರ ಒಂದು ತೊಂದರೆ ಇದೆಲ್ಲ ಆದ್ರೂ ಕೂಡ ನೀನು ಯಾವ ರೀತಿ ತಡ್ಕೊಂಡು, ಈ ಥರ ಒಂದು ರೆಡ್ ಅಲರ್ಟ್ ಇದ್ದರೂ ಕೂಡ ಭಾಳ ಧೈರ್ಯ ಸಾಹಸ ತೋರಿಸಿ ಯಾವ ಥರ ಆಚೆ ಬಂದಿದೆಯಾ ಈಗ. ಸೊ ನಿನಗೋಸ್ಕರ ಅವ್ರು ಪ್ರೇ ಮಾಡ್ತಾ ಇದ್ದಾರೆ, ಪೂರ್ವಜರು ಪ್ರೇ ಮಾಡಿ ಗಿಫ್ಟ್ಸ್ ಅಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ.
ನಿಮಗೆ ಸಡನ್ನಾಗಿ ನೋಡಿ ನಿಮಗೆ ತಿಳಿದ ಹಾಗೆ ಓಕೆನಾ, ಯಾವುದೋ ಒಂದು ಹೊಸ ಚಾಬಿ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ಓಕೆನಾ. ಅಂದರೆ ಹೊಸ ಆಪರ್ಚುನಿಟಿ ಬರುತ್ತೆ, ಬಂದ್ಬಿಡ್ಬೋದು. ಒಂದಷ್ಟು ಎನರ್ಜಿ ಈ ಥರ ಇದೆ ಓಕೆನಾ. ಯಾವ್ಯಾವ ಥರ ಗಿಫ್ಟ್ಸ್ ಅಂತ ತೋರಿಸ್ತಾ ಇದ್ದಾರೆ, ಗಿಫ್ಟ್ಗಳು ಯಾವ ಥರ ಸಿಗ್ಬೋದು ನಿಮಗೆ ನೇಚರಿಂದ, ಭಗವಂತನಿಂದ, ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ ಅವರಿಂದ. ಅಂದರೆ ಚಾಬಿ ಅಂದರೆ ನೀವು ತುಂಬ ದಿವಸದಿಂದ ಕಾಯ್ತಾ ಇದ್ದಿದ್ದ ಆಪರ್ಚುನಿಟಿ ಸಡನ್ನಾಗಿ ಸಿಕ್ಬಿಡುತ್ತೆ. ಡೆಫಿನೆಟ್ ಇದು ಅದು ಮಾತ್ರ ಆಯಿತಾ. ಜೊತೆಗೆ ನೀವು ಅಂದ್ಕೊಂಡೇ ಇರಲ್ಲ ಆಯಿತಾ, ಈ ಥರ ಸಾಧ್ಯನಾ ಅಂತ. ಸಡನ್ನಾಗಿ ದುಡ್ಡಿನ ಸುರಿಮಳೆ ಆ ಥರ. ಅಂದರೆ ನೀವು ಜಾಬ್ ಏನಾದ್ರು ಚೇಂಜ್ ಮಾಡ್ತೀರಾ ಅಂತಂದರೆ ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ಜೊತೆಗೆ ಅಲ್ಲಿಂದ ಸಿಕ್ಕಾಪಟ್ಟೆ ಯದ್ವಾ ಮನಿ ಇನ್ಫ್ಲೋ ಶುರುವಾಗ್ಬಿಡುತ್ತೆ ಆ ಥರ. ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ಅದರಿಂದ ಇನ್ಫ್ಲೋ ಶುರುವಾಗುತ್ತೆ. ಅಥವಾ ಮನೆಯಲ್ಲಿ ಶಾಂತಿ ನೆಮ್ಮದಿ ಆಯಿತಾ ಬರುತ್ತೆ ಅಂತಲೇ ತೋರಿಸ್ತಾ ಇದ್ದಾರೆ. ಶಾಂತಿ ನೆಮ್ಮದಿ ಸಿಗುತ್ತೆ, ಆ ರೀತಿ ಒಂದು ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಡನ್ನಾಗಿ ಈ ಫ್ಲವರ್ಸ್ ಇದೆ, ಸೊ ಒಂದಷ್ಟು ಎನರ್ಜಿ ಲೈಕ್ ಸಡನ್ನಾಗಿ ಇದು ಯಾವ ಥರ ಗಿಫ್ಟ್ ಅಂತಂದರೆ, ನಿಮ್ಮ ಪೂರ್ವಜರು ಯಾವ ಥರ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದರೆ, ಮದುವೆ ಆ ಥರ ಆಗಿಲ್ಲ ಅಂದರೆ ಮದುವೆ ಆ ಥರನೂ ಆಗೋ ಚಾನ್ಸಸ್ ಇದೆ. ಫ್ಲವರ್ಸ್ ಬರ್ತಾ ಇದೆ ಓಕೆನಾ. ರಿಂಗ್ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಆಯಿತಾ, ಅವರೇ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು ಬಾಯಲ್ಲಿ ಆಯಿತಾ, ರಿಂಗ್ ಥರ ತೋರಿಸ್ತಾ ಇದ್ದಾರೆ. ರಿಂಗ್ ಮದುವೆ ಆ ಥರ ಏನಾದ್ರು ನೋಡ್ತಾ ಇದ್ದರೆ ನೀವು, ಆಗಿಲ್ಲ ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ಇಷ್ಟು ತಿಂಗಳು ಆಗಿಲ್ಲ ಅಂತಂದರೆ ಅದು ಕೂಡ ನಿನಗೆ ಆಗತ್ತೆ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಆಯಿತಾ. ನಿಮ್ಮನ್ನು ಸ್ಟಾರ್ ಅಂತ ಹೊಗಳ್ತಾ ಇದ್ದಾರಪ್ಪ ನೋಡಿ. ನೀನು ಸ್ಟಾರ್ಗೆ ಯಾವ ಥರ ಒಂದು ಪ್ರಾಮುಖ್ಯತೆ ಸಿಗಬೇಕು, ಯಾವ ಥರ ಒಂದು ಯಾವ ರೀತಿ ಒಂದು ರೀತಿ ಏನು ರೆಕಗ್ನಿಷನ್ ಸಿಗಬೇಕು, ಸಿಗುತ್ತೆ, ಸಿಗೋ ಥರ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಓಕೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದಾದ್ರೂ ನಿಮ್ಮ ಫ್ಯಾಮಿಲಿಲಿ ಅಂದ್ಕೊಳ್ಳಿ ಅಥವಾ ನಿಮಗೆ ಬೇಜಾರಾಗಿತ್ತು, ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಬೇಜಾರಾಗಿತ್ತು ಅಂದರೆ ಅದನ್ನೂ ಇದು ಪಿನ್ ಇದೆ ಇಲ್ಲಿ ಕಾಣುತ್ತಾ ಓಕೆನಾ. ಸೊ ಅದನ್ನು ಸರಿ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ರಿಲೇಷನ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಇನ್ನೇನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಸರಿ ಮಾಡಿಕೊಡ್ತೀನಿ. ದುಡ್ಡು ಕಾಸು ವಿಚಾರದಲ್ಲಿ ಏನೆಲ್ಲ ತೊಂದರೆ ಇತ್ತು ಅದನ್ನು ನಿವಾರಣೆ ಮಾಡಿಕೊಡ್ತಿದ್ದೀನಿ, ನಿವಾರಣೆ ಆಗ್ತಿದೆ ಅಂತಿದ್ದಾರೆ. ಸೊ ನಿಮಗೆ ದಾರಿಲಿ ಸಡನ್ನಾಗಿ ಒಂದು ಫೆದರ್ ಸಿಗ್ಬೋದು, ಅಥವಾ ಕಾಯಿನ್ ಸಿಕ್ಕಿರ್ಬೋದು, ಅಥವಾ ಈ ಥರ ಒಂದು ಪಿನ್ ನೋಡಿರ್ಬೋದು, ಫ್ಲವರ್ಸ್ ನೋಡಿರ್ಬೋದು, ನೀವು ಏನು ನೋಡಿರ್ತೀರಾ ಆಯಿತಾ. ಸಡನ್ನಾಗಿ ನಿಮಗೆ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಒಂದು ಕಾಗೆ, ಒಂದು ಬರ್ಡ್ ಯಾವುದಾದ್ರೂ ನಿಮ್ಮ ಮುಂದೆ ಬಂದಿರ್ಬೋದು ಆಯಿತಾ. ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಇದು ಸಡನ್ನ ಆಪರ್ಚುನಿಟಿ ಓಪನ್ ಆಗ್ತಾ ಇರೋದು ಆಯಿತಾ, ಸಡನ್ ಈ ಥರ ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ನಿಮ್ಮ ಕನ್ನಡಿನಲ್ಲಿ ನೀವು ನೋಡಿಕೊಂಡಾಗ ನಿಮಗೆ ಗೊತ್ತಾಗೋದಿಲ್ಲ ಇದು ನಾನೇನಾ ಅನ್ನೋ ಥರ. ಆದರೆ ಅಷ್ಟು ಚೇಂಜಸ್ ಬರ್ತಾ ಇದೆ, ಆ ಥರ ಒಂದು ಬದಲಾವಣೆಗಳು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಬ್ಯೂಟಿಫುಲ್. ಇದು ಯಾವ ಥರ ಯಾಕೆ ಆಗ್ತಾ ಇದೆ ಇದೆಲ್ಲ ಅಂತಂದರೆ ಅವರ ಆಶೀರ್ವಾದದಿಂದ. ನಿಮ್ಮ ಪೂರ್ವಜರ ಆಶೀರ್ವಾದ ಯಾವ ಥರ ಆಗಿದೆ ಅಂತಂದರೆ, ನಿಮ್ಮ ಆಸೆಗಳೇನಿತ್ತು ಆಯಿತಾ ಎಲ್ಲ ನೆರವೇರಿಸಿ ಕೊಡ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಓಕೆನಾ. ಇನ್ನೊಂದು ಕಾರ್ಡ್ ಬಂದಿದ್ದು ಕ್ಯೂರಿಯಾಸಿಟಿ ಅಂತ ಬಂತು ಇಲ್ಲಿ ಆಯಿತಾ. ಸೊ ಜನಗಳು ನೇಚರ್ ನೋಡಿದ್ ಫಸ್ಟ್ ಕಾರ್ಡ್ ಬಂತಲ್ವ ನೋಡಿ, ಇದೇ ಲಾಸ್ಟ್ ಕಾರ್ಡು. ಇದು ನೇಚರ್ ಅಂತ ಬಂತು. ನೀವು ನಾಪಿಸ್ಕೋತಾ ಇದ್ದೀರಾ ಅಂತ ಬಂತು, ಅಥವಾ ಸ್ವಲ್ಪ ಜನಗಳು ನಿಮ್ಮನ್ನು ಯಾವ ಥರ ನಡೆಸ್ಕೊಂಡಿದ್ರು ಅಂತ ಇರ್ಬೋದು. ಏನೆಲ್ಲ ನಾಪಿಸ್ಕೋತಾ ಇದ್ದೀರಾ, ಯಾವ ಥರ ಇತ್ತು ಹಿಂದೆ ಅಂತ ಈಗ ಅದೇ ಮತ್ತೆ ತೋರಿಸ್ತಾ ಇದ್ದಾರೆ. ಆ ಜನಗಳೇ ನಿನ್ನನ್ನು ಈ ಥರ ಒಂದು ಟೈಮ್ ಬರುತ್ತೆ, ಚೇಂಜ್ ಆಗುತ್ತೆ ಇವಾಗ, ನಿನ್ನನ್ನು ಅಷ್ಟು ಕ್ಯೂರಿಯಾಸಿಟಿಯಿಂದ ನಿನ್ನನ್ನು ನೋಡ್ತಾರೆ. ಈ ಥರ ಒಂದು ಚೇಂಜಸ್ ಬಂದುಬಿಡ್ತಲ್ಲ ಇವಳ ಲೈಫಲ್ಲಿ ಅಥವಾ ಇವನ ಲೈಫಲ್ಲಿ ಅಂತ ಅಷ್ಟು ಕ್ಯೂರಿಯಾಸಿಟಿ, ಹೇಗಾಯಿತು, ಹೇಗೆ ಸಾಧ್ಯ ಈ ಥರ ಚೇಂಜಸ್ ಬರೋಕ್ಕೆ ಅಂತ ಒಂದು ಅಷ್ಟು ಆಸಕ್ತಿ ಹೊಂದುತ್ತಾರೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಇದು ಕೂಡ ಅವರ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ಈ ಥರ ಎಲ್ಲ ಒಂದು ಬ್ಯೂಟಿಫುಲ್ ಬದಲಾವಣೆಗಳು ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ ಓಕೆನಾ. ಸೊ ಇದು ಪೂರ್ವಜರ ಆಶೀರ್ವಾದ ಆಗಿದೆ. ಈ ಥರ ನೋಡಿ ಗಂಟ್ಲೆಲ್ಲ ಕುತ್ಕೋತಾ ಇದೆ. ಸೊ ಥ್ಯಾಂಕ್ ಯು. ಓಕೆ ಸೊ ಇದು ಈ ಥರ ಇದೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.
ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಇಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ. ಮೆಂಬರ್ಸ್ಗೋಸ್ಕರನೇ ಸಪ್ರೇಟ್ ವೀಡಿಯೋಸ್ ಇವಾಗ ಶುರು ಆಗುತ್ತೆ. ಹಾಗೆ ಹೈಪ್ ಅಂತ ಇರುತ್ತೆ, ಸೊ ದಟ್ ಅದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಜನಕ್ಕೂ ಸೇರುತ್ತೆ, ಪಾಯಿಂಟ್ಸ್ ಕೂಡ ಸಿಗುತ್ತೆ ಅದರಲ್ಲಿ. ಆ ಥರ ಖಂಡಿತ ಹೈಪ್ ಕ್ಲಿಕ್ ಮಾಡಿ, ಓಕೆನಾ. ಹಾಗೆ ಯಾರೆಲ್ಲ ಕಮೆಂಟ್ಸ್ ಎಲ್ಲ ಹಾಕಿ ಬ್ಯೂಟಿಫುಲ್ ಕಮೆಂಟ್ಸ್ ಹಾಕ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಓಕೆನಾ. ಆ್ಯಂಡ್ ಯಾರೆಲ್ಲ ಬೈ ಮಾಡ್ತಾ ಇದ್ದೀರಾ ಸ್ಟೋರ್ಸಿಂದ, ಆಯಿತಾ, ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ ನಮ್ಮ ಸ್ಟೋರ್ಸಿಂದ ಯಾರೆಲ್ಲ ಬೈ ಮಾಡ್ತಾ ಇದ್ದೀರಾ, ಬ್ರೇಸ್ಲೆಟ್ಸ್, ಈ ಥರ ಬ್ರೇಸ್ಲೆಟ್ಸು ಮತ್ತು ಮಾಲಾ ಈ ಥರ ಎಲ್ಲ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಥ್ಯಾಂಕ್ಸ್ ಅಂತ ಹೇಳಿ, ಓಕೆನಾ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಅಡಿಷ್ನಲ್ ಪೇಮೆಂಟ್ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಮ್ಯಾಜಿಕಲ್ ಮೀಡಿಯಾ 279 ಚಾನೆಲ್ನ ಪ್ರೋತ್ಸಾಹಿಸೋಕ್ಕೋಸ್ಕರ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್, ಓಕೆನಾ. ಸೊ ಬೇಕು ಅಂತಂದರೆ 12ನೇ ತಾರೀಕು ಅಮಾವಾಸ್ಯೆ ಪೂಜೆ ಶುರು ಆಗ್ತಾ ಇದೆ, ಬೇಕು ಅಂದರೆ ಖಂಡಿತ ತೊಗೊಳ್ಳಿ, ಓಕೆನಾ. ಎಸ್. ಸೊ 10ನೇ ತಾರೀಕು ಒಳಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕು. ಮಾಡ್ತು ಅಂತಂದರೆ 10ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ, ಓಕೆ. ಸೊ ಥ್ಯಾಂಕ್ ಯು. ಅಕಸ್ಮಾತ್ ಇವಾಗ ನೀವು 10ನೇ ತಾರೀಕೆ ಸಿಕ್ತು, ನನಗೆ 11ನೇ ತಾರೀಕೆ ಸಿಕ್ತು ಅಂತಂದರೆ ನೀವು ಯೋಚನೆ ಮಾಡಿ, ನೀವು ಬೇಕೇ ಬೇಕು ಅಂತಂದರೆ ಆ ಥರ ಆವಾಗಲೇ ಶುರು ಮಾಡ್ತೀನಿ. ಅಟ್ಲೀಸ್ಟ್ ಏನು ಅಂತಂದರೆ ಅಮಾವಾಸ್ಯೆಗೆ ದಿವಸ ಸಿಕ್ಕಿದ್ರೂ ಪರವಾಗಿಲ್ಲ, ಓಕೆನಾ. ಸೊ ಅದು 7 ಡೇ ಕಂಟಿನ್ಯೂ ಮಾಡಿರ್ತೀನಿ, ಪೂಜೆ ಆಗುತ್ತೆ. ಅಕಸ್ಮಾತ್ ಅದಕ್ಕೆ ಮೇಲೆ ಬಂತು ಅಂತಂದರೆ, ಸಿಕ್ತು ನಿಮಗೆ ಈ ವಿಡಿಯೋ ಅಂತಂದರೆ, ಸಪೋಸ್ 12th ಮೇಲ್ ಸಿಕ್ತು ಅಂತಂದರೆ ನೀವು ಈ ಪೂಜೆ ತೊಗೋಬೇಕು ಅಂತಂದರೆ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಯಾವಾಗ ಬರುತ್ತೆ ಅಮಾವಾಸ್ಯೆ ಅಲ್ವಾ, ಸೊ ಆವಾಗ ಕನ್ಸಿಡರ್ ಮಾಡ್ತೀನಿ. ಸೊ ಆಗ ಇನ್ನೂ ಅಡ್ವಾನ್ಸಲ್ಲಿ ಪೇ ಮಾಡಿ ಬುಕ್ ಮಾಡ್ಕೊಂಡಂಗೆ ಆಗುತ್ತೆ ಅಷ್ಟೇ, ಓಕೆನಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇಗ ಸಿಗುವ. ಥ್ಯಾಂಕ್ ಯು.